ಪಟ್ಟದ ಸಿಹಿ ಹೋಳಿಗೆಯನ್ನು ಬಯಸಿದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಕ್ಲೈಮ್ಯಾಕ್ಸಲ್ಲಿ ಯಾಕೋ ಸ್ವಲ್ಪ ಎಲ್ಲ ಉಲ್ಟಾ ಹೊಡಿತಾ ಇದೆ. ಈ ತಿಂಗಳಂತೂ ಬಂಡೆಗೆ ಸಿಎಂ ಪಟ್ಟ ಸಿಗೋದಿಲ್ವಂತೆ. ಏನು ಕಾರಣ, ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ ನೋಡಿ. ರಾಜಧಾನಿ ಡೆಲ್ಲಿಯಲ್ಲಿ ಡಿ.ಕೆ. ಪಟ್ಟದಾಟದ ಸರ್ಕಸ್. ಮುಂದಿನ ತಿಂಗಳಿಗೆ ಸಿಎಂ ಕುರ್ಚಿಯ ಕ್ಲೈಮ್ಯಾಕ್ಸ್. ಮಾಯಾ ಜಿಂಕೆಯ ಮಾಯಾಬೇಟೆ ಕೈತಪ್ಪಿದೆ ಅನ್ನೋ ನೋವು ಡಿಕೆಶಿಯ ಮನದಲ್ಲಿ ಹೊಯ್ದಾಡ್ತಿದೆ. 4 ದಿನ ಡೆಲ್ಲಿಯಲ್ಲಿ ಠಿಕಾಣಿ ಹೂಡಿದ್ರೂ ಆಸೆಗಳು ಕರಗಿ ನೀರಾಸೆಗೆ ದೂಡಿದೆ. ಶುಭ ಸುದ್ದಿಯ ನಿರೀಕ್ಷೆಯಲ್ಲಿದ್ದ ಡಿಕೆಶಿಗೆ ಒಲವಿನ ಪೂಜಾ ಫಲ ಸಿಗ್ಲಿಲ್ಲೋ ಏನೋ ಅನ್ನೋ ಡೌಟ್ ಹೊಡಿತಿದೆ. ದೆಹಲಿಯಲ್ಲಿ ಸಂಡೇ ವೆದರ್ ಫಸ್ಟ್ ಕ್ಲಾಸ್ ಅಂದ ಡಿಕೆಶಿಗೆ ಮರುದಿನವೇ ವಿಸಿಟ್ ಮುಗಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ, ಯಾರ್ಯಾರನ್ನ ಭೇಟಿ ಮಾಡಬೇಕು ಮಾಡಿದ್ದೇನೆ, ಪಕ್ಷಕ್ಕೆ ಒಳ್ಳೆಯದು ಆಗಬೇಕು ಅಂತು. ಆದರೆ ನಿಮ್ಮ ವಿಚಾರ ಏನಾಯ್ತು ಎಂಬ ಪ್ರಶ್ನೆಗೆ ಪಕ್ಷ ಏನು ಹೇಳುತ್ತೆ, ಅದನ್ನ ನಾನು ಸಿದ್ದರಾಮಯ್ಯ ಇಬ್ಬರು ಒಪ್ಪಿಕೊಂಡು ಒಮ್ಮತದ ತೀರ್ಮಾನದಲ್ಲಿ ಹೋಗ್ತೀವಿ ಅಂದ್ರು. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯುತ್ತಾರೆ. 5 ವರ್ಷ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬದಲಾವಣೆ ಏನು ಸದ್ಯಕ್ಕಂತೂ ನಮಗೂ ಇರೋಂಥ ಮಾಹಿತಿಯಲ್ಲಿ ಏನಿಲ್ಲ. ಬಟ್ ಅವರು ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತನ ಇಬ್ಬರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ನಮಗೆಲ್ಲ ಒಂದು ಕಡೆ 5 ವರ್ಷ ಇವರೇ ಇರಬೇಕು ಅನ್ನೋವಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಡಿ.ಕೆ. ಶಿವಕುಮಾರ್ ಇನ್ನೆಷ್ಟು ದಿನ ಕಾಯಬೇಕು? ಎರಡನ್ನೂ ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ತಾಳಿದವನು ಬಾಳೆಯನ್ನು ಅನ್ನೋ ರೀತಿಯಲ್ಲಿ ಬಾಳ್ಬೇಕಾಗ್ತದೆ. ಕೆಲವೊಂದು ಸಂದರ್ಭ ತಾಳ್ಮೆಗೂ ಒಂದು ಮಿತಿ ಇರ್ತದೆ. ಆ ಮಿತಿ ಮೀರಿತು ಅಂದಾಗ ತಾಳ್ಮೆನೂ ಕೆಡ್ತದೆ. ಎರಡೂ ಸಂದರ್ಭಕ್ಕೆ ಸರಿಯಾಗಿ ಅನುಗುಣವಾಗಿ ಅದು ನಡೀತದೆ, ಬಿಟ್ಟರೆ ಅದು 50-50 ಒಪ್ಪಂದದ ಬಗ್ಗೆ ಸಿದ್ದರಾಮಯ್ಯ ಹೇಳಬೇಕು. ಬಿಟ್ಕೊಡೋದು ಸುಲಭ ಅಲ್ಲ. ಯಾಕೆಂದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಒಂದು ಕುರ್ಚಿ ಬಿಟ್ಕೊಡೋಕೆ ಯೋಚನೆ ಮಾಡೋ ಸಂದರ್ಭದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಅಷ್ಟು ಸುಲಭ ಕುರ್ಚಿ ಬಿಟ್ಕೊಡೋದಿಲ್ಲ. ಆದರೆ ನನಗೇನು ಇಲ್ಲಿ ಮುಖ್ಯಮಂತ್ರಿ ವಿಷಯದಲ್ಲಿ ಹಂಗೆ ಅನಿಸಲ್ಲ. ಯಾಕೆಂದರೆ ಹಂಗೇನಾದ್ರು 2 ವರ್ಷ ಏನು ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಿ, ತಾವೆಲ್ಲ ಕೇಳ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ. ಆ ಒಂದು ವ್ಯವಸ್ಥೆ ಏನಾದ್ರು 2 ವರ್ಷ ಆಗಿದ್ದರೆ 100ಕ್ಕೆ 100 ನನಗೆ ಗ್ಯಾರಂಟಿ ಇದೆ, ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ಕೂರ್ತಿರಲಿಲ್ಲ, 2 ವರ್ಷಕ್ಕೆ ಬಿಟ್ಕೊಡ್ತಾ ಇದ್ರು. ಆ ಥರನ ಆಗಿದೆ ಇಲ್ಲ ಅನ್ನೋದು ನೀವು ಮನೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿದ್ರೆ ಉತ್ತಮ ಇದೆ. ಒಟ್ಟಾರೆ ಸಂಕ್ರಮಣದ ಶುಭ ಫಲದ ನಿರೀಕ್ಷೆಯಲ್ಲಿದ್ದ ಡಿಸಿಎಂ ಇನ್ನೆಷ್ಟು ದಿನ ಕಾಯೋದು ಅನ್ನೋ ಚಿಂತೆಯ ಗೆರೆ ಹಣೆಯ ಮೇಲೆ ಎಳೆದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತೆ ಏನು ಕಾರಣ, ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ ನೋಡಿ. ರಾಜಧಾನಿ ಡೆಲ್ಲಿಯಲ್ಲಿ ಡಿ.ಕೆ. ಪಟ್ಟದಾಟದ ಸರ್ಕಸ್. ಮುಂದಿನ ತಿಂಗಳಿಗೆ ಸಿಎಂ ಕುರ್ಚಿಯ ಕ್ಲೈಮ್ಯಾಕ್ಸ್. ಮಾಯಾ ಜಿಂಕೆಯ ಮಾಯಾಬೇಟೆ ಕೈತಪ್ಪಿದೆ ಅನ್ನೋ ನೋವು ಡಿಕೆಶಿಯ ಮನದಲ್ಲಿ ಹೊಯ್ದಾಡ್ತಿದೆ. 4 ದಿನ ಡೆಲ್ಲಿಯಲ್ಲಿ ಠಿಕಾಣಿ ಹೂಡಿದ್ರೂ ಆಸೆಗಳು ಕರಗಿ ನೀರಾಸೆಗೆ ದೂಡಿದೆ. ಶುಭ ಸುದ್ದಿಯ ನಿರೀಕ್ಷೆಯಲ್ಲಿದ್ದ ಡಿಕೆಶಿಗೆ ಒಲವಿನ ಪೂಜಾ ಫಲ ಸಿಗ್ಲಿಲ್ಲೋ ಏನೋ ಅನ್ನೋ ಡೌಟ್ ಹೊಡಿತಿದೆ. ದೆಹಲಿಯಲ್ಲಿ ಸಂಡೇ ವೆದರ್ ಫಸ್ಟ್ ಕ್ಲಾಸ್ ಅಂದ ಡಿಕೆಶಿಗೆ ಮರುದಿನವೇ ವಿಸಿಟ್ ಮುಗಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ, ಯಾರ್ಯಾರನ್ನ ಭೇಟಿ ಮಾಡಬೇಕು ಮಾಡಿದ್ದೇನೆ, ಪಕ್ಷಕ್ಕೆ ಒಳ್ಳೆಯದು ಆಗಬೇಕು ಅಂತು. ಆದರೆ ನಿಮ್ಮ ವಿಚಾರ ಏನಾಯ್ತು ಎಂಬ ಪ್ರಶ್ನೆಗೆ ಪಕ್ಷ ಏನು ಹೇಳುತ್ತೆ, ಅದನ್ನ ನಾನು ಸಿದ್ದರಾಮಯ್ಯ ಇಬ್ಬರು ಒಪ್ಪಿಕೊಂಡು ಒಮ್ಮತದ ತೀರ್ಮಾನದಲ್ಲಿ ಹೋಗ್ತೀವಿ ಅಂದ್ರು. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯುತ್ತಾರೆ. 5 ವರ್ಷ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬದಲಾವಣೆ ಏನು ಸದ್ಯಕ್ಕಂತೂ ನಮಗೂ ಇರೋಂಥ ಮಾಹಿತಿಯಲ್ಲಿ ಏನಿಲ್ಲ. ಬಟ್ ಅವರು ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತನ ಇಬ್ಬರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ನಮಗೆಲ್ಲ ಒಂದು ಕಡೆ 5 ವರ್ಷ ಇವರೇ ಇರಬೇಕು ಅನ್ನೋವಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಡಿ.ಕೆ. ಶಿವಕುಮಾರ್ ಇನ್ನೆಷ್ಟು ದಿನ ಕಾಯಬೇಕು? ಎರಡನ್ನೂ ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ತಾಳಿದವನು ಬಾಳೆಯನ್ನು ಅನ್ನೋ ರೀತಿಯಲ್ಲಿ ಬಾಳ್ಬೇಕಾಗ್ತದೆ. ಕೆಲವೊಂದು ಸಂದರ್ಭ ತಾಳ್ಮೆಗೂ ಒಂದು ಮಿತಿ ಇರ್ತದೆ. ಆ ಮಿತಿ ಮೀರಿತು ಅಂದಾಗ ತಾಳ್ಮೆನೂ ಕೆಡ್ತದೆ. ಎರಡೂ ಸಂದರ್ಭಕ್ಕೆ ಸರಿಯಾಗಿ ಅನುಗುಣವಾಗಿ ಅದು ನಡೀತದೆ, ಬಿಟ್ಟರೆ ಅದು 50-50 ಒಪ್ಪಂದದ ಬಗ್ಗೆ ಸಿದ್ದರಾಮಯ್ಯ ಹೇಳಬೇಕು. ಬಿಟ್ಕೊಡೋದು ಸುಲಭ ಅಲ್ಲ. ಯಾಕೆಂದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಒಂದು ಕುರ್ಚಿ ಬಿಟ್ಕೊಡೋಕೆ ಯೋಚನೆ ಮಾಡೋ ಸಂದರ್ಭದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಅಷ್ಟು ಸುಲಭ ಕುರ್ಚಿ ಬಿಟ್ಕೊಡೋದಿಲ್ಲ.
ಆದರೆ ನನಗೇನು ಇಲ್ಲಿ ಮುಖ್ಯಮಂತ್ರಿ ವಿಷಯದಲ್ಲಿ ಹಂಗೆ ಅನಿಸಲ್ಲ. ಯಾಕೆಂದರೆ ಹಂಗೇನಾದ್ರು 2 ವರ್ಷ ಏನು ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಿ, ತಾವೆಲ್ಲ ಕೇಳ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ. ಆ ಒಂದು ವ್ಯವಸ್ಥೆ ಏನಾದ್ರು 2 ವರ್ಷ ಆಗಿದ್ದರೆ 100ಕ್ಕೆ 100 ನನಗೆ ಗ್ಯಾರಂಟಿ ಇದೆ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ಕೂರ್ತಿರಲಿಲ್ಲ, 2.5 ವರ್ಷಕ್ಕೆ ಬಿಟ್ಕೊಡ್ತಾ ಇದ್ರು. ಆ ಥರನ ಆಗಿದೆ ಇಲ್ಲ ಅನ್ನೋದು ನೀವು ಮನೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿದ್ರೆ ಉತ್ತಮ ಇದೆ. ಒಟ್ಟಾರೆ ಸಂಕ್ರಮಣದ ಶುಭ ಫಲದ ನಿರೀಕ್ಷೆಯಲ್ಲಿದ್ದ ಡಿಸಿಎಂ ಇನ್ನೆಷ್ಟು ದಿನ ಕಾಯೋದು ಅನ್ನೋ ಚಿಂತೆಯ ಗೆರೆ ಹಣೆಯ ಮೇಲೆ ಎಳೆದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ದಿನದಿಂದ ದಿನಕ್ಕೆ ಹೊಸ ಹೊಸ ಕೌತುಕಗಳು ಹೊರಗೆ ಬರ್ತಾನೆ ಇದೆ. ಮೊದಲು ಸಿಕ್ಕಂತ ಈ ಪಾಣಿಪೀಠವೇ ಈಗ ಭಾರಿ ಚರ್ಚೆಗೆ ಕಾರಣ ಆಗಿರೋದು. ಜೊತೆಗೆ ಉತ್ಖನನ ಸ್ಥಳದಲ್ಲೇ ಮೂಳೆಗಳ ಚೂರುಗಳು ಕೂಡ ಪತ್ತೆಯಾಗಿದ್ದು ಈಗ ಈ ಪ್ರಕರಣಕ್ಕೆ, ಈ ಘಟನೆಗೆ ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೌತುಕ. ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಸಿಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಿಕ್ಕ ಪಾಣಿಪೀಠವನ್ನ ಮೊದಲು ಶಿವಲಿಂಗ ಪಾಣಿಪೀಠ ಎನ್ನಲಾಗಿತ್ತು. ಆದರೆ ಈಗ ಅದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್, ಪಾಣಿಪೀಠದ ಮೇಲೆ ಸುಖಾಸನದಲ್ಲಿ ಕುಳಿತ ಗರುಡ ಇದ್ದು ಇದು ವಿಷ್ಣು ದೇವರಿಗೆ ಸಂಬಂಧಿಸಿದ ಪೀಠ ಇರಬಹುದಾ ಎಂಬ ಅನುಮಾನ ಮೂಡ್ತಾ ಇದೆ. ಇದು ಕೇಶವಾದಿತ್ಯ ಅಥವಾ ವಿಷ್ಣು ದೇವರ ಪೀಠ ಆಗಿರಬಹುದೆಂದು ಪುರಾತತ್ವ ತಜ್ಞರು ಅಂದಾಜು ಮಾಡಿದ್ದಾರೆ. 12 ಮತ್ತು 13ನೇ ಶತಮಾನದ ಪೀಠವಾಗಿರುವ ಸಾಧ್ಯತೆ ಕೂಡ ಇದೆಯಂತೆ. ಪುರಾತನ ಮೂಳೆ, ಬಿಲ್ಲೆ, ಮಡಿಕೆ ತುಣುಕು ಪತ್ತೆ. ಮತ್ತೊಂದು ಅಚ್ಚರಿ ಅಂದ್ರೆ ದೇವಾಲಯದ ಆವರಣದಲ್ಲೇ ಮೂಳೆಗಳ ಚೂರುಗಳು ಪತ್ತೆಯಾಗಿವೆ. ಇವು ಮಾನವ ಮೂಳೆಗಳ ಅಥವಾ ಪ್ರಾಣಿಗಳದ್ದ ಅನ್ನೋ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಇಷ್ಟೇ ಅಲ್ಲ, ಸುಟ್ಟ ಮಡಿಕೆಗಳ ಕುಂಟೆ ಬೆಲೆ ಕೂಡ ಪತ್ತೆಯಾಗಿದೆ. ಇದು ಪುರಾತನ ಕಾಲದ ಆಟದ ಬೆಲೆ ಇರಬಹುದೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಲಕ್ಕುಂಡಿಯಲ್ಲಿ ನಾಗರಹಾವಿನ ಚಿತ್ರವಿರುವ ಮತ್ತೊಂದು ಪುರಾತನ ಶಿಲೆ ಪತ್ತೆಯಾಗಿದೆ. ಈ ಜಾಗದಲ್ಲಿ ನಿಧಿ ಇರಬಹುದಾ? ಹಾವುಗಳು ನಿಧಿ ಕಾಯ್ತಾ ಇವೆಯಾ ಎಂಬ ಅನುಮಾನಗಳು ಮೂಡ್ತಾ ಇದ್ದಾವೆ. ಪ್ರವಾಸಿ ತಾಣವಾದ ಲಕ್ಕುಂಡಿ ಗ್ರಾಮ. ಉತ್ಖನನ ಸುದ್ದಿ ಕೇಳ್ತಾ ಇದ್ದಂತೆ ಐತಿಹಾಸಿಕ ಲಕ್ಕುಂಡಿಗೆ ವಿದ್ಯಾರ್ಥಿಗಳ ದಂಡೆ ಹರಿದು ಬರ್ತಾ ಇದೆ. ಹುಬ್ಬಳ್ಳಿ ನೇಕಾರನಗರ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಪ್ರವಾಸನ ಹಮ್ಮಿಕೊಂಡಿದ್ವಿ. ಮಾರ್ಗ ಮಧ್ಯದಲ್ಲಿ ಇದನ್ನು ಕೂಡ ದೂರ ನೋಡಿ ಹೋಗುವಂಥ ಮಕ್ಕಳು ಇಚ್ಛೆ ವ್ಯಕ್ತಪಡಿಸಿದ್ರಿಂದ ಇದನ್ನು ದೂರದಿಂದ ನೋಡಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡು ಮುಂದೆ ಅವರ ಕಲಿಕೆಗೆ ಅಂದರೆ ಇತಿಹಾಸ ಸಂಬಂಧಪಟ್ಟಂಥ ಕಲಿಕೆಗೂ ಕೂಡ ಅದು ಹೆಲ್ಪ್ ಆಗಲಿ ಅನ್ನೋ ದೃಶ್ಯ ನಾನು ಕರ್ಕೊಂಡ್ಬಂದಿವಿ ಸರ್. ನಿಧಿ ಅಂದರೆ ಬಂಗಾರನೂ ಇರುತ್ತೆ, ಚಿನ್ನ, ವಜ್ರ ಮತ್ತು ಸಾಕಷ್ಟು ಅಮೂಲ್ಯವಾದ ವಸ್ತುಗಳು ಇರುತ್ತವೆ. ನೋಡಿ ಬಹಳ ಖುಷಿ ಆಯಿತು. ಉತ್ಖನನ ಜಾಗದಲ್ಲಿ ಸಾಕಷ್ಟು ದುಳಿದು ಸಿಬ್ಬಂದಿಗೆ ಮಾಸ್ಕ್ ಕೊಡಿ ಅಂತ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ನಮ್ಮ ವರದಿಯ ಬೆನ್ನಲ್ಲೇ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಭೇಟಿ ನೀಡಿದ್ರು. ಕಾರ್ಮಿಕರಿಗೆ ಮಾಸ್ಕ್ ವಿತರಣೆ, ಉತ್ಖನನ ಸ್ಥಳದಲ್ಲಿ ನೀರು ಸಿಂಪಡಣೆ ಮಾಡಲಾಗ್ತಾ ಇದೆ ಅಂತ ಭರವಸೆ ನೀಡಿದ್ರು. ಮಾಸ್ಕ್ಗಳನ್ನು ಎಲ್ಲ ಕಾರ್ಮಿಕರು ಧರಿಸಿದ್ದಾರೆ. ಇಲ್ಲಿ ಒಂದು ಕಟ್ಟಡ ಇತ್ತು, ಶಾಲಾ ಕಟ್ಟಡ ಇತ್ತು. ಅದನ್ನು ಮಾಡಿದ್ರಿಂದ ಸ್ವಲ್ಪ ಧೂಳು ಬರ್ತಾ ಇದೆ. ನಾನು ಅರ್ಧ ಗಂಟೆಯಲ್ಲಿ 1 ಟ್ಯಾಂಕರ್ 2 ಟ್ಯಾಂಕರ್ ನೀರು ಹೊಡಿಸಿ ನಮ್ಮ ಕಾರ್ಮಿಕರಿಗೆ ಈ ಒಂದು ಉತ್ಖನನ ಸುಸೂತ್ರವಾಗಿ ನೀಡಲಿಕ್ಕೆ ಏನು ಅಗತ್ಯ ಕ್ರಮ ಕೈಗೊಳ್ಳಬೇಕು ಆ ಎಲ್ಲ ಕ್ರಮಗಳನ್ನು ನಾವು ಕೈಗೊಳ್ತೇವೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 6ನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯವಾಗಿದೆ. ನಾಳೆ ಮತ್ತೆ ಉತ್ಖನನ ಮುಂದುವರಿಯಲಿದ್ದು ಸಾಕಷ್ಟು ಪ್ರಾಚ್ಯ ವಸ್ತುಗಳು ಸಿಗುವ ನಿರೀಕ್ಷೆ ಇದೆಯಂತೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.